ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹೆಸರು ಸಂತೋಷ್ ಅಂತ. ನಾ ಈ ಚಾನಲ್ ಒಳಗೆ ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಕಾನ್ಸೆಪ್ಟ್ಸ್ ಅನ್ನ ಡಿಸ್ಕಸ್ ಮಾಡ್ತೀನಿ. ಗೈಸ್, ಇವತ್ತಿನ ಈ ವಿಡಿಯೋ ಒಳಗೆ ನಾನು ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ ಚಾಪ್ಟರ್ ದಿಂದ ಲಾಸ್ಟ್ 5 ಇಯರ್ಸ್ KCET ಒಳಗೆ ಬಂದಿರತಕ್ಕಂಥ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡ್ತೀನಿ. ಇನ್ನು ಈ ವಿಡಿಯೋ ಒಳಗೆ ನಾನು ಕ್ವಶನ್ಸ್ ಗೆ ಆನ್ಸರ್ ಜೊತೆಗೆ ನಿಮಗೆ ಕಾನ್ಸೆಪ್ಟ್ಸ್ ಅನ್ನ ಕೂಡ ಕ್ಲಿಯರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡಲಾರ್ದ ಕಡಿತನ ನೋಡಬೇಕು. ಸೊ ಗೈಸ್, ವಿದೌಟ್ ವೇಸ್ಟಿಂಗ್ ಮಚ್ ಆಫ್ ಅವರ್ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಗೈಸ್, ಮೊದಲಿಗೆ ಕ್ವಶನ್ ನಂಬರ್ 1. ಈ ಕ್ವಶನ್ ಅನ್ನ 2016 ಒಳಗೆ ಕೇಳಿದ್ರು. ಕ್ವಶನ್ ಏನಪ್ಪಾ ಅಂತಂದ್ರೆ, ಮ್ಯಾಕ್ಸಿಮಮ್ ಎಕ್ಸಲರೇಷನ್ ಆಫ್ ದಿ ಟ್ರೈನ್ ಇನ್ ವಿಚ್ ಅ 50 kg ಬಾಕ್ಸ್ ಲೈಯಿಂಗ್ ಆನ್ ಇಟ್ಸ್ ಫ್ಲೋರ್ ವಿಲ್ ರಿಮೇನ್ ಸ್ಟೇಷನರಿ ಗಿವನ್ coefficient of static friction between the box and the train's floor is 0.3 and g is equal to 10 meter per second square. Option number 1, 5 meter per second square. Option number 2, 3 meter per second square. Option number 3, 1.5 meter per second square. Option number 4, 15 meter per second square. ಗೈಸ್, ಮೊದಲಿಗೆ ಈ ಕ್ವಶನ್ ಒಳಗೆ ಏನು ಕೊಟ್ಟಾರ ಮತ್ತೆ ಏನು ಕೇಳ್ಯಾರ ಅನ್ನೋದನ್ನ ನೋಡೋಣ. Here in this question we have a train which is moving with an acceleration a, and then inside that train we have box which is stationary with respect to train. ಅಂದ್ರೆ ಆ ಟ್ರೈನ್ ಒಳಗೆ ಒಂದು ಬಾಕ್ಸ್ ಐತಿ, ಆ ಬಾಕ್ಸ್ ಆ ಟ್ರೈನ್ ಜೊತೆನೇ ಮೂವ್ ಆಗತೈತಿ. with respect to that floor, box is stationary. ಮತ್ತೇನು ಕೊಟ್ಟಾರಪ್ಪ ಅಂತಂದ್ರೆ ಮಾಸ್ ಆಫ್ ದಿ ಬಾಕ್ಸ್ ಕೊಟ್ಟಾರ which is equal to 50 kg, and then coefficient of static friction ಕೊಟ್ಟಾರ which is equal to 0.3. ಇನ್ನು g ಕೊಟ್ಟಾರ which is the acceleration due to gravity. ಅದರ ವ್ಯಾಲ್ಯೂನ 10 meter per second square ತಗೋರಿ ಅಂತ ಹೇಳ್ಯಾರ. ಇನ್ನು ನಾವೇನು ಕಂಡು ಹಿಡಿಬೇಕಪ್ಪ ಈ ಕ್ವಶನ್ ಒಳಗೆ ಅಂತಂದ್ರೆ, ಮ್ಯಾಕ್ಸಿಮಮ್ ಎಕ್ಸಲರೇಷನ್ ಆಫ್ ದಿ ಟ್ರೈನ್ ಫಾರ್ ವಿಚ್ ದಿ ಬಾಕ್ಸ್ ರಿಮೇನ್ ಸ್ಟೇಷನರಿ ಆನ್ ದಿ ಫ್ಲೋರ್. ಅಂದ್ರೆ ನಾವು ಮ್ಯಾಕ್ಸಿಮಮ್ ಪಾಸಿಬಲ್ ಎಕ್ಸಲರೇಷನ್ ಅನ್ನ ಕಂಡು ಹಿಡಿಬೇಕು. ಎದಕ್ಕೆ? ಬಾಕ್ಸ್ ಶುಡ್ ರಿಮೇನ್ ಸ್ಟೇಷನರಿ ಆನ್ ದಿ ಫ್ಲೋರ್. ಆ ಎಕ್ಸಲರೇಷನ್ಗೆ ಯಾಕಪ್ಪ ಅಂತಂದ್ರೆ, ಒಂದ್ ವೇಳೆ ನೀವು ಈ ಟ್ರೈನಿನ ಎಕ್ಸಲರೇಷನ್ ಅನ್ನು ಬಹಳ ಜಾಸ್ತಿ ಮಾಡಿದ್ರೆ ಅಂದ್ರೆ ಒಂದು ಪಾಯಿಂಟ್ ಬರುತ್ತೆ, ಆ ಪಾಯಿಂಟ್ ಒಳಗೆ ಬಾಕ್ಸ್ ಈ ಫ್ಲೋರ್ ಮೇಲೆ ಸ್ಲೈಡ್ ಆಗಕ್ಕೆ ಚಾಲು ಆಗುತ್ತೆ. ಆ ಸ್ಲೈಡ್ ಆಗೋದು ನಮಗೆ ಬೇಕಾಗಿಲ್ಲ. ಸೊ ವಿ ನೀಡ್ ಟು ಫೈಂಡ್ ದಿ ಮ್ಯಾಕ್ಸಿಮಮ್ ಎಕ್ಸಲರೇಷನ್ ಆಫ್ ದಿ ಟ್ರೈನ್ ಫಾರ್ ವಿಚ್ ದಿ ಬಾಕ್ಸ್ ರಿಮೇನ್ಸ್ ಸ್ಟೇಷನರಿ ಆನ್ ದಿ ಫ್ಲೋರ್. ಗೈಸ್, ಕ್ವಶನ್ ಒಳಗೆ ವಿತ್ ರೆಸ್ಪೆಕ್ಟ್ ಟು ಫ್ಲೋರ್ ಬಾಕ್ಸ್ ಸ್ಟೇಷನರಿ ಐತೆ ಅಂತ ಹೇಳಿ ಕೊಟ್ಟಾರ. ಬಟ್ ಅದೇ ಬಾಕ್ಸ್ ಅನ್ನು ನೀವು ಟ್ರೈನ್ ಹೊರಗಡೆ ಬಂದು ವಿತ್ ರೆಸ್ಪೆಕ್ಟ್ ಟು ಗ್ರೌಂಡ್ ನೋಡಿದಾಗ ಬಾಕ್ಸ್ ಈಸ್ ಮೂವಿಂಗ್ ವಿತ್ ಅನ್ ಎಕ್ಸಲರೇಷನ್ a. ಅಂದ್ರೆ ಇಫ್ ಯುವರ್ ಫ್ರೇಮ್ ಆಫ್ ರೆಫರೆನ್ಸ್ ಇಸ್ ಅಟ್ಯಾಚ್ಡ್ ಟು ದಿ ಗ್ರೌಂಡ್, ದೆನ್ ಇನ್ ದಟ್ ಫ್ರೇಮ್ ಆಫ್ ರೆಫರೆನ್ಸ್ ಬಾಕ್ಸ್ ಈಸ್ ಮೂವಿಂಗ್ ವಿತ್ ಎಕ್ಸಲರೇಷನ್ a. ಇನ್ನು ನೀವು ಅದೇ ಫ್ರೇಮ್ ಆಫ್ ರೆಫರೆನ್ಸ್ ಒಳಗೆ ನ್ಯೂಟನ್ ಸೆಕೆಂಡ್ ಲಾ ಅಪ್ಲೈ ಮಾಡಿದಾಗ ಅದೇನು ಹೇಳುತ್ತಪ್ಪ ಅಂತಂದ್ರೆ, ನೆಟ್ force on the box is equal to mass of the box into net acceleration of the box. ಇಲ್ಲಿ net acceleration of the box ಯಾವ ಕಡೆ ಐತಪ್ಪ ಅಂದ್ರೆ along the direction of acceleration of train. ಟ್ರೈನ್ ಯಾವ ಕಡೆ ಮೂವ್ ಆಗಕತ್ತಿಲ್ಲ ಅದೇ ಡೈರೆಕ್ಷನ್ ಒಳಗೆ ಅದರ net acceleration ಐತಿ, ಅದರ ವ್ಯಾಲ್ಯೂ ಕೂಡ a ಆಗೈತಿ. ಮಾಸ್ ಆಫ್ ದಿ ಬಾಕ್ಸ್ ಏನೈತಿ mb ಅಂತ ನಮಗೆ ಗೊತ್ತೈತಿ. ಇನ್ನು ನೆಟ್ ಫೋರ್ಸ್ ಆನ್ ದಿ ಬಾಕ್ಸ್ ನಮಗೆ ಗೊತ್ತಿರಬೇಕು. ನೀವು ಅಲ್ಲಿ ಡಯಾಗ್ರಾಮ್ ಅನ್ನು ಅಬ್ಸರ್ವ್ ಮಾಡಿದ್ರೆ there are 3 forces which are acting on the box. ಮೊದಲನೇದು weight of the box which is acting downwards, and then ಎರಡನೇದು normal reaction which is acting upwards, and then third force that is static friction between the floor and the box which is acting in the horizontal direction. ಈ ಮೂರು ಫೋರ್ಸ್ ಈ ಬಾಕ್ಸ್ ಮೇಲೆ ಆಕ್ಟ್ ಆಗಕತ್ತವು. ಇನ್ನು ವರ್ಟಿಕಲ್ ಡೈರೆಕ್ಷನ್ ಒಳಗೆ ಯಾವುದೇ ರೀತಿ ಮೂವ್ಮೆಂಟ್ ಇಲ್ಲ ನಮ್ಮಲ್ಲಿ. ಬಾಕ್ಸ್ ಈಸ್ ನಾಟ್ ಮೂವಿಂಗ್ ಇನ್ ವರ್ಟಿಕಲ್ ಡೈರೆಕ್ಷನ್. ಸೊ ನೆಟ್ ಫೋರ್ಸ್ ಇನ್ ದಿ ವರ್ಟಿಕಲ್ ಡೈರೆಕ್ಷನ್ ಶುಡ್ ಬಿ 0. ವರ್ಟಿಕಲ್ ಡೈರೆಕ್ಷನ್ ಒಳಗೆ ನೆಟ್ ಫೋರ್ಸ್ ಶುಡ್ ಬಿ 0. ಸೊ ಅದೇನ್ ನಾರ್ಮಲ್ ರಿಯಾಕ್ಷನ್ ಐತಲ್ಲ, that will be equal to the weight of the box. So n is equal to mg ಅಂತ ಹೇಳಿ ಇಲ್ಲಿ ಬರಿಬಹುದು. ನೆಕ್ಸ್ಟ್, ಇನ್ನು ಹಾರಿಜಾಂಟಲ್ ಡೈರೆಕ್ಷನ್ ಒಳಗೆ ಒಂದೇ ಫೋರ್ಸ್ ಇರೋದ್ರಿಂದ ಅದೇ ಡೈರೆಕ್ಷನ್ ಒಳಗೆ ಎಕ್ಸಲರೇಷನ್ ಐತಿ. ಹಾರಿಜಾಂಟಲ್ ಡೈರೆಕ್ಷನ್ ಒಳಗೆ ಫೋರ್ಸ್ ಇರೋದು ಯಾವುದು? ಸ್ಟ್ಯಾಟಿಕ್ ಫ್ರಿಕ್ಷನ್. ಸೊ ನೆಟ್ ಫೋರ್ಸ್ ಈಸ್ fs equal to mass of the box into net acceleration a. ಇನ್ನು acceleration a is equal to fs divided by mass of the box ಅಂತ ಹೇಳಿ ಬರಿಬಹುದು. ಇಲ್ಲಿ ಎಕ್ಸಲರೇಷನ್ ಯಾವಾಗ ಮ್ಯಾಕ್ಸಿಮಮ್ ಇರ್ತೈತಪ್ಪ ಅಂತಂದ್ರೆ, ಸ್ಟ್ಯಾಟಿಕ್ ಫ್ರಿಕ್ಷನ್ ಯಾವಾಗ ಮ್ಯಾಕ್ಸಿಮಮ್ ಇರ್ತೈತಿಲ್ಲ ಅವಾಗ ಎಕ್ಸಲರೇಷನ್ ಕೂಡ ಮ್ಯಾಕ್ಸಿಮಮ್ ಇರ್ತೈತಿ. ಮ್ಯಾಕ್ಸಿಮಮ್ ಸ್ಟ್ಯಾಟಿಕ್ ಫ್ರಿಕ್ಷನ್ ಪಾಸಿಬಲ್ ವ್ಯಾಲ್ಯೂ ನಮಗೆ ಬರ್ತೈತಿ ವಿಚ್ ಈಸ್ ಈಕ್ವಲ್ ಟು ಮ್ಯೂ ಇಂಟು ಎನ್. ಇಲ್ಲಿ ಮ್ಯೂ ಅಂದ್ರೆ ಕೋಎಫಿಷಿಯಂಟ್ ಆಫ್ ಸ್ಟ್ಯಾಟಿಕ್ ಫ್ರಿಕ್ಷನ್, ಎನ್ ಅಂದ್ರೆ ನಾರ್ಮಲ್ ರಿಯಾಕ್ಷನ್. ಇದು ಮ್ಯಾಕ್ಸಿಮಮ್ ಸ್ಟ್ಯಾಟಿಕ್ ಫ್ರಿಕ್ಷನ್ ಪಾಸಿಬಲ್. ಸೊ ಮ್ಯಾಕ್ಸಿಮಮ್ ಎಕ್ಸಲರೇಷನ್ ಪಾಸಿಬಲ್ ಇಸ್ ಈಕ್ವಲ್ ಟು ಮ್ಯೂ ಎನ್ ಡಿವೈಡೆಡ್ ಬೈ ಎಂ ಬಿ. ಮ್ಯೂ ಎನ್ ಅಂದ್ರೆ ಇಲ್ಲಿ ಈ ಕೇಸ್ ಒಳಗೆ ಮಾಸ್ ಆಫ್ ದಿ ಬಾಕ್ಸ್ ಇಂಟು ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಬಂದೈತಿ. ಸೊ ಇಲ್ಲಿ maximum acceleration is equal to mu mb g divided by mb. ಇಲ್ಲಿ mb ಕ್ಯಾನ್ಸಲ್ ಆಗೈತಿ, ಮಾಸ್ ಆಫ್ ದಿ ಬಾಕ್ಸ್ ಕ್ಯಾನ್ಸಲ್ ಆಗುತ್ತೆ. ಸೊ maximum acceleration is equal to mu s into g, coefficient of static friction into acceleration due to gravity. coefficient of static friction ಇಲ್ಲಿ 0.3 ಅಂತ ಹೇಳಿ ಕೊಟ್ಟಾರ. ಮುಂದೆ acceleration due to gravity 10 ತಗೋರಿ ಅಂತ ಹೇಳಿ ಕೊಟ್ಟಾರ. ಸೊ ಫೈನಲ್ ಆನ್ಸರ್ is 3 meter per second square. ಅಂದ್ರೆ ನೀವು ಮ್ಯಾಕ್ಸಿಮಮ್ ಅಂದ್ರೆ ಟ್ರೈನ್ ಅನ್ನ 3 meter per second square acceleration ಒಳಗೆ ತಗೊಂಡು ಹೋಗಬಹುದು.
ಆ ಕೇಸ್ ಒಳಗ ಬಾಕ್ಸ್ ಸ್ಟಿಲ್ ರಿಮೈನ್ ಸ್ಟೇಷನರಿ ವಿತ್ ರೆಸ್ಪೆಕ್ಟ್ ಟು ಫ್ಲೋರ್. ಇದಕ್ಕಿಂತ ಹೆಚ್ಚು ನೀವು ಎಕ್ಸಲರೇಷನ್ ಅನ್ನು ಕೊಟ್ಟರೆ ಬಾಕ್ಸ್ ಸ್ಟಾರ್ಟ್ ಸ್ಲೈಡಿಂಗ್ ಆನ್ ದಿ ಫ್ಲೋರ್. ಗೈಸ್ ನೆಕ್ಸ್ಟ್ ಕ್ವಶನ್ ನಂಬರ್ 2. ಈ ಕ್ವಶನ್ ಅನ್ನ 2017 ಕೇಳಿದ್ರು. ಕ್ವಶನ್ ಏನಪ್ಪಾ ಅಂತಂದ್ರೆ a body of mass 50 kg is suspended using a spring balance inside a lift at rest. If the lift starts falling freely, the reading of the spring balance is option number 1 50 kg, option number 2 greater than 50 kg, option number 3 less than 50 kg, and option number 4 equal to 0. Guys, ಮೊದಲಿಗೆ ಈ ಕ್ವಶನ್ ಒಳಗೆ ಏನು ಕೊಟ್ಟಾರ ಮತ್ತೆ ಏನು ಕೇಳ್ಯಾರ ಅನ್ನೋದನ್ನ ನೋಡೋಣ. In this question we have a lift which is at rest. ಮತ್ತೆ ಆ ಲಿಫ್ಟ್ ಒಳಗೆ ಒಂದು ಸ್ಪ್ರಿಂಗ್ ಬ್ಯಾಲೆನ್ಸ್ ಐತಿ. ಆ ಸ್ಪ್ರಿಂಗ್ ಬ್ಯಾಲೆನ್ಸ್ ಗೆ ಒಂದು ಬಾಡಿಯನ್ನ ಅಟ್ಯಾಚ್ ಮಾಡ್ಯಾರ. ಮತ್ತೆ ಆ ಬಾಡಿ ಮಾಸ್ ಅನ್ನು ಕೂಡ ಕೊಟ್ಟಾರ which is equal to 50 kg. ಸೊ ಈ ಬಾಡಿಯನ್ನ ನೀವು ಇಲ್ಲಿ ಅಟ್ಯಾಚ್ ಮಾಡಿದಾಗ ಸ್ಪ್ರಿಂಗ್ ಬ್ಯಾಲೆನ್ಸ್ ಕೂಡ 50 kg ಅಂತ ಹೇಳಿ ತೋರಿಸ್ತೈತಿ. ನೋ ಕ್ವಶನ್ ಏನಪ್ಪಾ ಅಂತಂದ್ರೆ if this lift is under free fall, then what will be the display on the spring balance? ಆವಾಗ ಸ್ಪ್ರಿಂಗ್ ಬ್ಯಾಲೆನ್ಸ್ ಮಾಸ್ ಅನ್ನ ಎಷ್ಟು ಅಂತ ಹೇಳಿ ಡಿಸ್ಪ್ಲೇ ಮಾಡ್ತೈತಿ ಅನ್ನೋದನ್ನ ಕ್ವಶನ್. ಸೊ ಈ ಕ್ವಶನ್ ಅನ್ನ ಆನ್ಸರ್ ಮಾಡ್ಬೇಕಂದ್ರೆ ನೀವು ನಿಮಗೆ ಸ್ಪ್ರಿಂಗ್ ಬ್ಯಾಲೆನ್ಸ್ ಹೆಂಗ್ ವರ್ಕ್ ಆಗುತ್ತೆ ಅನ್ನೋದನ್ನ ಗೊತ್ತಿರಬೇಕು. ಗೈಸ್, ನೀವು ಸ್ಪ್ರಿಂಗ್ ಬ್ಯಾಲೆನ್ಸ್ ಗೆ ಯಾವುದೇ ಬಾಡಿಯನ್ನು ಅಟ್ಯಾಚ್ ಮಾಡಿದಾಗ ದೇರ್ ವಿಲ್ ಬಿ 2 ಫೋರ್ಸಸ್ ವಿಚ್ ಆರ್ ಆಕ್ಟಿಂಗ್ ಆನ್ ದಟ್ ಬಾಡಿ. ಯಾವಪ್ಪ ಅಂತಂದ್ರೆ ಒಂದನೇದು ವೇಟ್ ಆಫ್ ದಿ ಬಾಡಿ, ಎರಡನೇದು ಸ್ಪ್ರಿಂಗ್ ಫೋರ್ಸ್. ಇನ್ನು ವೇಟ್ ಆಫ್ ದಿ ಬಾಡಿ ವಿಲ್ ಬಿ ಈಕ್ವಲ್ ಟು mg ಅಂಡ್ ದಿಸ್ ಟ್ರೈಸ್ ಟು ಪುಲ್ ದಿ ಬಾಡಿ ಡೌನ್ವರ್ಡ್ಸ್. ಇದು ಬಾಡಿಯನ್ನ ಕೆಳಗಡೆ ಪುಲ್ ಮಾಡ್ತಿರ್ತೈತಿ. ಇನ್ನು ಸ್ಪ್ರಿಂಗ್ ಫೋರ್ಸ್ ಬಾಡಿಯನ್ನ ಮೇಲ್ಗಡೆ ಏನಪ್ಪಾ ಪುಷ್ ಮಾಡ್ತಿರ್ತೈತಿ. ಬಾಡಿ ಇಕ್ವಿಲಿಬ್ರಿಯಂ ಒಳಗೆ ಇರೋದ್ರಿಂದ, ಬಾಡಿ ರೆಸ್ಟ್ ಒಳಗೆ ಇರೋದ್ರಿಂದ ನಾವೇನ್ ಹೇಳ್ಬೋದಪ್ಪ ಅಂದ್ರೆ ಸ್ಪ್ರಿಂಗ್ ಫೋರ್ಸ್ ವಿಲ್ ಬಿ ಈಕ್ವಲ್ ಟು ವೇಟ್ ಅಂತ ಹೇಳಿ ಹೇಳ್ಬೋದು. ಸೊ ಬೇಸಿಕಲಿ ಸ್ಪ್ರಿಂಗ್ ಬ್ಯಾಲೆನ್ಸ್ ಹೆಂಗ್ ವರ್ಕ್ ಆಗುತ್ತಪ್ಪ ಅಂತಂದ್ರೆ ಈ ಸ್ಪ್ರಿಂಗ್ ಒಳಗೆ ಜನರೇಟ್ ಆಗುವಂತ ಸ್ಪ್ರಿಂಗ್ ಫೋರ್ಸ್ ಅನ್ನ ಅದು ಮೆಜರ್ ಮಾಡ್ತೈತಿ ಅಂಡ್ ಅದನ್ನ ಮೆಜರ್ ಮಾಡಿ ಅದರಿಂದ ಅದು ಮಾಸ್ ಅನ್ನ ಡಿಸ್ಪ್ಲೇ ಮಾಡುತ್ತೆ. ಈ ಕ್ವಶನ್ ಒಳಗೂ ಕೀ ಏನಪ್ಪಾ ಅಂತಂದ್ರೆ ಈ ಲಿಫ್ಟ್ ಫ್ರೀ ಫಾಲ್ ಒಳಗಿರೋ ಮುಂದೆ ಸ್ಪ್ರಿಂಗ್ ಬ್ಯಾಲೆನ್ಸ್ ಒಳಗ ಆ ಸ್ಪ್ರಿಂಗ್ ಒಳಗ ಎಷ್ಟು ಫೋರ್ಸ್ ಜನರೇಟ್ ಆಕೈತಿ ಅನ್ನೋದನ್ನ ನಾವು ಕಂಡುಹಿಡಿಬೇಕು. ಆ ಸ್ಪ್ರಿಂಗ್ ಫೋರ್ಸ್ ಎಷ್ಟು ಜನರೇಟ್ ಆಕೈತಲ್ಲ ಅದರ ಮೇಲೆ ನಮ್ದು ಆ ಡಿಸ್ಪ್ಲೇ ಡಿಪೆಂಡ್ ಆಗಿರುತ್ತೆ. ಗೈಸ್ ಅಗೇನ್ ವಿತ್ ರೆಸ್ಪೆಕ್ಟ್ ಟು ಗ್ರೌಂಡ್ ನೀವು ಬಾಡಿಯ ಮೋಷನ್ ಅನ್ನು ಅಬ್ಸರ್ವ್ ಮಾಡಿದಾಗ ಬಾಡಿ ಇಸ್ ಮೂವಿಂಗ್ ವಿತ್ ಅನ್ ಎಕ್ಸಲರೇಷನ್ g. ಅಂದ್ರೆ ಯಾವುದೇ ಒಂದು ಆಬ್ಜೆಕ್ಟ್ ಫ್ರೀ ಫಾಲ್ ಒಳಗಿದ್ದಾಗ ಅದರ ಎಕ್ಸಲರೇಷನ್ ಏನಿರುತ್ತಲ್ಲ ದಟ್ ವಿಲ್ ಬಿ ಈಕ್ವಲ್ ಟು ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಇನ್ನು ಇದೇ ಫ್ರೇಮ್ ಆಫ್ ರೆಫರೆನ್ಸ್ ಒಳಗೆ ನಾನು ನ್ಯೂಟನ್ ಸೆಕೆಂಡ್ ಲಾ ಅಪ್ಲೈ ಮಾಡಿದ್ರೆ F is equal to ma. I can write F net ಅಂದ್ರೆ net force on the body is equal to mass of the body into net acceleration of the body. ಇಲ್ಲಿ net acceleration of the body ಏನಪ್ಪ ಅಂದ್ರೆ g, right? It is falling freely. And then net force ಏನಪ್ಪ ಅಂದ್ರೆ ಇದರ ಸಲುವಾಗಿ ನಮಗೆ ಯಾವ್ಯಾವ ಫೋರ್ಸ್ ಆ ಬಾಡಿ ಮೇಲೆ ಆಕ್ಟ್ ಆಗಕತ್ತಾವ ಅನ್ನೋದ್ರ ಗೊತ್ತಿರಬೇಕು. ನೀವು ಅಲ್ಲಿ ಡಯಾಗ್ರಾಮ್ ಒಳಗೆ ನೋಡಿದ್ರೆ there are 2 forces which are acting on the body. ಯಾವ್ಯಾವಪ್ಪ ಅಂದ್ರೆ weight of the body which is acting vertically downwards and then spring force which is pulling the body in vertically upward direction. So net acceleration downward ಇರೋದ್ರಿಂದ net force ಕೂಡ downward ಇರ್ತದೆ. So net force is equal to W minus Fs. ಅಂದ್ರೆ weight of the body minus spring force is equal to m into g. weight of the body ಅಂದ್ರೆ mg, Fs ಅನ್ನು ಹಂಗೆ ಇಡ್ತೀನಿ, it is also mg. ಇಲ್ಲಿ mg cancel ಆಯ್ತು ಅಂದ್ರೆ Fs will be equal to 0. So this result is showing that there will be no restoring force in the spring of the spring balance when the body is falling freely. ಅಂದ್ರೆ ಒಂದು ಬಾಡಿ ಫ್ರೀಲಿ ಫಾಲ್ ಆಗೋ ಮುಂದೆ ಆ ಲಿಫ್ಟ್ ಒಳಗೆ ಸ್ಪ್ರಿಂಗ್ ಫೋರ್ಸ್ ಅಲ್ಲಿ ಜನರೇಟೇ ಆಗಂಗಿಲ್ಲ. ಸೊ ಸ್ಪ್ರಿಂಗ್ ಫೋರ್ಸ್ ಜನರೇಟ್ ಆಗಲಿಲ್ಲ ಅಂದ್ರೆ ರೀಡಿಂಗ್ ಆಫ್ ಸ್ಪ್ರಿಂಗ್ ಬ್ಯಾಲೆನ್ಸ್ ಏನಿರ್ತೈತಿ 0 ಇರ್ತೈತಿ. ಅಂದ್ರೆ ಅದ್ರೊಳಗೆ ಏನೋ ಅದು ಫೋರ್ಸೇ ಜನರೇಟ್ ಆಗಲಿಲ್ಲ ಅಂದ್ರೆ ಸ್ಪ್ರಿಂಗ್ ಬ್ಯಾಲೆನ್ಸ್ ನಮಗೆ 0 kg ಅಂತ ಹೇಳಿ ತೋರಿಸ್ತೈತಿ. ಸೊ ಆನ್ಸರ್ ಟು ದಿಸ್ ಕ್ವಶನ್ ಇಸ್ ಆಪ್ಷನ್ ನಂಬರ್ 4, ದಟ್ ಈಸ್ 0 kg. ಗೈಸ್ ನೆಕ್ಸ್ಟ್ ಕ್ವಶನ್ ನಂಬರ್ 3. ಈ ಕ್ವಶನ್ ಅನ್ನ 2018 ಕೇಳಿದ್ರು. ಕ್ವಶನ್ ಏನಪ್ಪಾ ಅಂತಂದ್ರೆ ಅ ಬ್ಲಾಕ್ ರೆಸ್ಟ್ಸ್ ಆನ್ ಅ ರಫ್ ಇನ್ಕ್ಲೈನ್ ಪ್ಲೇನ್ ಮೇಕಿಂಗ್ ಅನ್ ಆಂಗಲ್ ಆಫ್ 30 degree with horizontal. The coefficient of static friction between the block and the plane is 0.8. If the frictional force on the block is 10 newtons, then the mass of the block is option number 1 kg, option number 2 2 kg, option number 3 3 kg, option number 4 kgs. Take g as 10 meter per second square. Guys, ಈ ಕ್ವಶನ್ ಒಳಗೆ ಒಂದು ರಫ್ ಇನ್ಕ್ಲೈನ್ ಪ್ಲೇನ್ ಐತಿ and that plane makes an angle 30 degree with horizontal. ಇನ್ನು ಆ ಪ್ಲೇನ್ ಮೇಲೆ ಒಂದು ಬ್ಲಾಕ್ ಐತಿ and that block is at rest. ಮತ್ತೇನು ಇನ್ಫಾರ್ಮೇಶನ್ ಕೊಟ್ಟಾರಪ್ಪ ಅಂತಂದ್ರೆ ಈ ಬ್ಲಾಕ್ ಕೆಳಗಡೆ ಸ್ಲೈಡ್ ಆಗಲ್ದಂಗ ಈ ಪ್ಲೇನ್ ಸರ್ಫೇಸ್ ಏನೈತಲ್ಲ ಇದು ಎಷ್ಟು ಫ್ರಿಕ್ಷನಲ್ ಫೋರ್ಸ್ ಅನ್ನ ಅದ್ರ ಮೇಲೆ ಅಪ್ಲೈ ಮಾಡುತ್ತೆ ಅನ್ನೋದನ್ನ ಕೂಡ ಕೊಟ್ಟಾರ which is equal to 10 ನ್ಯೂಟನ್. ಇನ್ನು ಕೋಎಫಿಷಿಯಂಟ್ ಆಫ್ ಸ್ಟ್ಯಾಟಿಕ್ ಫ್ರಿಕ್ಷನ್ ಬಿಟ್ವೀನ್ ದೀಸ್ ಟು ಸರ್ಫೇಸ್ ಕೊಟ್ಟಾರ which is equal to 0.8. ಮತ್ತೆ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ವ್ಯಾಲ್ಯೂ ಅನ್ನ ನೀವು 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಹೇಳಿ ಯೂಸ್ ಮಾಡ್ಕೋರಿ ಅಂತಾನು ಕೊಟ್ಟಾರ. ಇನ್ನು ನಾವು ಏನ್ ಕಂಡು ಹಿಡಿಬೇಕಪ್ಪ ಈ ಕ್ವಶನ್ ಒಳಗೆ ಅಂತಂದ್ರೆ ಈ ಬ್ಲಾಕ್ ದ ಮಾಸ್ ಎಷ್ಟೈತಿ ಅನ್ನೋದನ್ನ ನಾವಿಲ್ಲಿ ಕಂಡು ಹಿಡಿಬೇಕು. ನಾವೀಗ ಇಷ್ಟೆಲ್ಲ ಇನ್ಫಾರ್ಮೇಶನ್ ಅನ್ನ ಯೂಸ್ ಮಾಡ್ಕೊಂಡು ಇದ್ರ ಮಾಸ್ ಅನ್ನ ಕಂಡು ಹಿಡಿಯೋಣ. ಗೈಸ್, ಒಂದು ಆಬ್ಜೆಕ್ಟ್ ರೆಸ್ಟ್ ಒಳಗೆ ಐತಂದ್ರೆ ಫ್ರಮ್ ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ ನಾವು ಏನ್ ಹೇಳ್ಬೋದಪ್ಪ ಅಂತಂದ್ರೆ ನೆಟ್ ಎಕ್ಸ್ಟರ್ನಲ್ ಫೋರ್ಸ್ ಆಕ್ಟಿಂಗ್ ಆನ್ ದಟ್ ಆಬ್ಜೆಕ್ಟ್ ಇಸ್ ಈಕ್ವಲ್ ಟು 0 ಅಂತ ಹೇಳಿ ಹೇಳ್ಬೋದು.
ಇನ್ನೂ ಒಂದು ಸ್ಟೆಪ್ ಮುಂದೋಗಿ ನಾವೇನ್ ಹೇಳ್ಬೋದಪ್ಪ ಅಂದ್ರೆ ನೆಟ್ ಎಕ್ಸ್ಟರ್ನಲ್ ಫೋರ್ಸ್ ಅಲಾಂಗ್ ಎನಿ ಡೈರೆಕ್ಷನ್ ಇಸ್ ಝೀರೋ ಅಂತ ಹೇಳ್ಬೋದು. ಅಂದ್ರೆ ಯಾವುದೇ ಒಂದು ಡೈರೆಕ್ಷನ್ ತಗೋದ್ರು ನಾವು ವರ್ಟಿಕಲ್ ಆಗಿರ್ಲಿ, ಹಾರಿಜಾಂಟಲ್ ಆಗಿರ್ಲಿ, ಅಥವಾ ಯಾವುದೇ ಒಂದು ಡೈರೆಕ್ಷನ್ ತಗೋದ್ರು ಒಂದ್ ವೇಳೆ ಆಬ್ಜೆಕ್ಟ್ ರೆಸ್ಟ್ ಒಳಗಿದ್ರೆ ನೆಟ್ ಎಕ್ಸ್ಟರ್ನಲ್ ಫೋರ್ಸ್ ಅಲಾಂಗ್ ಎನಿ ಪರ್ಟಿಕ್ಯುಲರ್ ಡೈರೆಕ್ಷನ್ ವಿಲ್ ಬಿ ಈಕ್ವಲ್ ಟು ಝೀರೋ. ಇಲ್ಲಿ ಕೂಡ ನಮಗ ಬ್ಲಾಕ್ ರೆಸ್ಟ್ ಒಳಗೈತೆ ಅಂತ ಹೇಳಿ ಕೊಟ್ಟಾರ, ರೈಟ್? ಹಂಗಂದ್ರೆ ಯಾವುದೇ ಡೈರೆಕ್ಷನ್ ಒಳಗೂ ನೆಟ್ ಎಕ್ಸ್ಟರ್ನಲ್ ಫೋರ್ಸ್ ಆನ್ ದಿಸ್ ಬ್ಲಾಕ್ ಮಸ್ಟ್ ಬಿ ಈಕ್ವಲ್ ಟು ಝೀರೋ. ಇನ್ನು ಯಾವ್ಯಾವ ಎಕ್ಸ್ಟರ್ನಲ್ ಫೋರ್ಸ್ ಈ ಬ್ಲಾಕ್ ಮೇಲೆ ಆಕ್ಟ್ ಆಗ ಅನ್ನೋದನ್ನ ನಾವು ಮೊದಲು ನೋಡೋಣ. there are three forces. Actually there are three forces which act on the block. ಯಾವ್ಯಾವಪ್ಪ ಅಂತಂದ್ರೆ its own weight, ಅದರದೇ weight vertically downwards act ಆಗತಿ. ಇನ್ನು frictional force in this direction act ಆಗತಿ. next normal force by the plane surface in this direction act ಆಗತಿ. ಇನ್ನು ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ನನಗೆ ಮಾಸ್ ಬೇಕಾಗಿತ್ತು, ರೈಟ್? ಮಾಸ್ ಆಫ್ ದಿಸ್ ಬ್ಲಾಕ್ ಬೇಕಾಗಿತ್ತು. ಅದಕ್ಕೆ ನಾನು ಈ ಡೈರೆಕ್ಷನ್ ಅನ್ನ ಕನ್ಸಿಡರ್ ಮಾಡ್ತೀನಿ. ಯಾಕಪ್ಪ ಅಂದ್ರೆ ಇಲ್ಲಿ ಆಲ್ರೆಡಿ ನನಗೆ ಇದ್ರ ವ್ಯಾಲ್ಯೂ ಗೊತ್ತೈತಿ. ಫ್ರಿಕ್ಷನಲ್ ಫೋರ್ಸ್ ವ್ಯಾಲ್ಯೂ ಕೊಟ್ಟಾರ ವಿಚ್ ಇಸ್ ಈಕ್ವಲ್ ಟು 10 ನ್ಯೂಟನ್. ಸೊ ಅದ್ರ ಸಲುವಾಗಿ ನಾನು ಏನ್ ಮಾಡ್ತೀನಪ್ಪ ಅಂದ್ರೆ along this direction net f net is equal to 0 ಅಂತ ಹೇಳಿ ಬರ್ಕೋತೀನಿ. ಯಾಕಂದ್ರೆ ಆ ಡೈರೆಕ್ಷನ್ ಒಳಗೆ ಯಾವುದೇ acceleration ಇಲ್ಲ, ಆಬ್ಜೆಕ್ಟ್ ರೆಸ್ಟ್ ಒಳಗೆ ಐತಿ. ಸೊ along the plane acceleration is 0, so f net will be also 0. ಸೊ fs ಅನ್ನೋದು ಎಷ್ಟು ಫೋರ್ಸ್ ಆಕ್ಟ್ ಆಗೈತಲ್ಲ ಅದಕ್ಕೆ ಅಪೋಸಿಟ್ ಆಗಿ ಇನ್ನೊಂದು ಫೋರ್ಸ್ ಐತಿ ಇಲ್ಲಿ. ಅದು ಯಾವ್ದು ಅಂತ ಹೇಳಿ ನಾನು ಬರ್ಕೋತೀನಿ. ಇಲ್ಲಿ mg ಐತಿ ನೋಡ್ರಿ ನೀವು, mg ಡೌನ್ವರ್ಡ್ಸ್ ಐತಿ. ಸೊ ಇಫ್ ಯು ರಿಸಾಲ್ವ್ mg in this direction along the plane you will get the component as mg sin theta. ನಿಮಗೆ mg sin theta ಅಂತ ಹೇಳಿ ಈ mg ಕಂಪೋನೆಂಟ್ ಸಿಗುತ್ತೆ ಇಲ್ಲಿ. ಇನ್ನು ನಾರ್ಮಲ್ ಫೋರ್ಸ್ ಕಂಪೋನೆಂಟ್ ನೀವು ಇಲ್ಲಿ ಸಿಗಂಗಿಲ್ಲ. ಯಾಕಪ್ಪ ಅಂತಂದ್ರೆ ನಾರ್ಮಲ್ ಫೋರ್ಸ್ ಅಲಾಂಗ್ ದಿಸ್ ಡೈರೆಕ್ಷನ್ ಪರ್ಪೆಂಡಿಕ್ಯುಲರ್ ಐತಿ. ಒಂದು ವೆಕ್ಟರ್ ಪರ್ಪೆಂಡಿಕ್ಯುಲರ್ ಇತ್ತಂದ್ರೆ ಅಲಾಂಗ್ ಎನಿ ಲೈನ್ ನಿಮಗೆ ಕಂಪೋನೆಂಟ್ ಸಿಗುವುದಿಲ್ಲ. ಸೊ ನಾರ್ಮಲ್ ರಿಯಾಕ್ಷನ್ ಅಂತ ನಮಗೆ ಇಲ್ಲಿ ಕಂಪೋನೆಂಟ್ ಸಿಗಂಗಿಲ್ಲ. mg ಇಲ್ಲಿ ಕಂಪೋನೆಂಟ್ ಸಿಗುತ್ತೆ. ಅದರ ವ್ಯಾಲ್ಯೂ ಏನಪ್ಪಾ ಅಂದ್ರೆ mg sin theta. ಸೊ mg sin theta is equal to fs ಅಂತ ಹೇಳಿ ನಾನು ಇಲ್ಲಿ ಬರ್ಕೋಬಹುದು. ಯಾಕಪ್ಪ ಅಂದ್ರೆ ಒಂದಕ್ಕೊಂದು ಇವು ಈಕ್ವಲ್ ಇರ್ತಾವ, ಒಂದಕ್ಕೊಂದು ಕ್ಯಾನ್ಸಲ್ ಔಟ್ ಮಾಡ್ತಾವ. ಸೊ ನೆಟ್ ಫೋರ್ಸ್ 0 ಬರ್ತೈತಿ, ನೆಟ್ ಎಕ್ಸಲರೇಷನ್ 0 ಬರ್ತೈತಿ, ಆಬ್ಜೆಕ್ಟ್ ರೆಸ್ಟ್ ಒಳಗೆ ಉಳಿತೈತಿ. ಸೊ mg sin theta is equal to fs. m is equal to fs divided by g sin 30. theta ಅಂದ್ರೆ 30 ಡಿಗ್ರಿ. ಇದೇನು ಆಂಗಲ್ ಮಾಡಿರ್ತೈತಿಲ್ಲ ಇನ್ಕ್ಲೈನ್ ಪ್ಲೇನ್ ಅದ theta, ರೈಟ್? m is equal to fs g into sin 30. fs ಅಂದ್ರೆ 10 ನ್ಯೂಟನ್ divided by g ಅಂದ್ರೆ 10 ತಗೋರಿ ಕೊಟ್ಟಾರ, sin 30 ಅಂದ್ರೆ ಹಾಫ್. ಸೊ 10 10 ಕ್ಯಾನ್ಸಲ್ ಆಗತಿ. m is equal to 1 divided by 1 by 2 ಅಂದ್ರೆ m is equal to 2 kg. So answer to this question is option number 2 kg. Guys, next question number 4. ಈ ಕ್ವೆಶ್ಚನ್ ಅನ್ನು ಕೂಡ 2018 ಒಳಗೆ ಕೇಳಿದ್ರು. ಕ್ವೆಶ್ಚನ್ ಏನಪ್ಪಾ ಅಂತಂದ್ರೆ a man weighing 60 kg is in a lift moving down with an acceleration of 1.8 meter per second square. The force exerted by the floor on him is option number 1 588 newtons, option number 2 480 newtons, option number 3 0, option number D 696 newtons. Guys, ಈ ಕ್ವೆಶ್ಚನ್ ಒಳಗ ಒಂದು ಸಿಚುವೇಶನ್ ಐತಿ. ಸಿಚುವೇಶನ್ ಏನಪ್ಪಾ ಅಂದ್ರ ಒಂದು ಲಿಫ್ಟ್ ಐತಿ. ಆ ಲಿಫ್ಟ್ ಒಳಗ ಒಬ್ಬ ಮನುಷ್ಯ ನಿಂತಾನ. ಆ ಮನುಷ್ಯನ್ ಮಾಸ್ ಕೊಟ್ಟಾರ ವಿಚ್ ಇಸ್ ಈಕ್ವಲ್ ಟು 60 kg. ನೆಕ್ಸ್ಟ್ ಆ ಲಿಫ್ಟ್ ಮತ್ತು ಮನುಷ್ಯ ಇಬ್ರು ಕೂಡಿ 1.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಎಕ್ಸಲರೇಷನ್ ಒಳಗ ಕೆಳಗೆ ಇಳಿಯಾಕತ್ತಾರ, ರೈಟ್? ನಾವೇನ್ ಕಂಡು ಹಿಡಿಬೇಕಪ್ಪ ಇಲ್ಲ ಅಂತಂದ್ರ ಅಪ್ವರ್ಡ್ ಫೋರ್ಸ್ ಆರ್ ದಿ ಫೋರ್ಸ್ ಎಕ್ಸರ್ಟೆಡ್ ಬೈ ಫ್ಲೋರ್ ಆನ್ ದಟ್ ಮ್ಯಾನ್. ಆ ಮನುಷ್ಯನ ಮೇಲೆ ಫ್ಲೋರ್ ಎಷ್ಟು ಫೋರ್ಸ್ ಅನ್ನ ಎಕ್ಸರ್ಟ್ ಮಾಡುತ್ತೆ ಅನ್ನೋದನ್ನ ನಾವಿಲ್ಲಿ ಕಂಡು ಹಿಡಿಬೇಕು. ಅದನ್ನ ನಾನಿಲ್ಲಿ ಎನ್ ಅಂತ ಹೇಳಿ ಡಿನೋಟ್ ಮಾಡೀನಿ. ಅದನ್ನ ನಾವಿಲ್ಲಿ ಕಂಡು ಹಿಡಿಬೇಕು. ಇದಕ್ಕೆ ನಾವ್ ಏನ್ ಮಾಡ್ಬೇಕಪ್ಪ ಫಸ್ಟ್ ಅಂದ್ರೆ ವಿ ನೀಡ್ ಟು ಲಿಸ್ಟ್ ಆಲ್ ದಿ ಫೋರ್ಸಸ್ ಆಕ್ಟಿಂಗ್ ಆನ್ ದಿ ಮ್ಯಾನ್. ಇಲ್ಲಿ ಆಬ್ಜೆಕ್ಟ್ ಅಂಡರ್ ಕನ್ಸಿಡರೇಷನ್ ಯಾವ್ದಪ್ಪ ಅಂತಂದ್ರೆ ಇಲ್ಲಿ ಇದೆ ಮ್ಯಾನ್ ಏನದಲ್ಲ ಮನುಷ್ಯ, ಇವನೇ ನಮ್ಮ ಆಬ್ಜೆಕ್ಟ್ ಅಂಡರ್ ಕನ್ಸಿಡರೇಷನ್. ನಾವಿಲ್ಲಿ ಮೊದಲು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇವನ್ ಮೇಲೆ ಯಾವ್ಯಾವ ಫೋರ್ಸ್ ಆಕ್ಟ್ ಆಗತ್ತವಲ್ಲ ಅವನ್ನ ಲಿಸ್ಟ್ ಮಾಡಬೇಕು. ಅದರಲ್ಲಿ ಒಂದು ಫ್ರೀಡ್ ಬಾಡಿ ಡಯಾಗ್ರಾಮ್ ಅನ್ನ ತೆಗಿಬೇಕು. ನೆಕ್ಸ್ಟ್ ನಾವು ನ್ಯೂಟನ್ಸ್ ಸೆಕೆಂಡ್ ಲಾ ಅನ್ನ ಅಪ್ಲೈ ಮಾಡಿ ಅಲ್ಲಿ ನಾವು ಈ ಎನ್ ಅನ್ನ ಕಂಡು ಹಿಡಿಬಹುದು. ಗೈಸ್, ನೀವು ಅಲ್ಲಿ ಡಯಾಗ್ರಾಮ್ ಒಳಗೆ ನೋಡಿದ್ರೆ ಯು ಕ್ಯಾನ್ ಸಿ ದಟ್ ದೇರ್ ಆರ್ ಓನ್ಲಿ 2 ಫೋರ್ಸಸ್ ವಿಚ್ ಆರ್ ಆಕ್ಟಿಂಗ್ ಆನ್ ದಿ ಮ್ಯಾನ್. ಆ ಮನುಷ್ಯನ ಮೇಲೆ ಬರೀ ಎರಡೇ ಫೋರ್ಸ್ ಆಕ್ಟ್ ಆಗತ್ತವೆ ಇಲ್ಲಿ. ಯಾವಪ್ಪ ಅಂತಂದ್ರೆ ವೇಟ್ ಆಫ್ ದಿ ಮ್ಯಾನ್ which is equal to mg and this force acts vertically downward direction. ಇನ್ನು ಎರಡನೇದು ನಾರ್ಮಲ್ ರಿಯಾಕ್ಷನ್ n ಅಂದ್ರೆ ಇದು ಫೋರ್ಸ್ ಎಕ್ಸರ್ಟೆಡ್ ಬೈ ದಿ ಫ್ಲೋರ್ ಆನ್ ದಟ್ ಮ್ಯಾನ್. ಇದನ್ನೇ ನಾವು ಇಲ್ಲಿ ಕಂಡುಹಿಡಿಬೇಕು. and this force acts in the vertically upward direction. ಇನ್ನು ಕ್ವೆಶ್ಚನ್ ಒಳಗೆ ಅವರು ಏನು ಹೇಳ್ಯಾರಪ್ಪ ಅಂದ್ರೆ ಮ್ಯಾನ್ ಆಸ್ ವೆಲ್ ಆಸ್ ಲಿಫ್ಟ್ ಆರ್ ಮೂವಿಂಗ್ ವಿತ್ ಅನ್ ಎಕ್ಸಲರೇಷನ್ 1.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಇಲ್ಲಿ ಮ್ಯಾನ್ ಏನ್ ಮಾಡಕತ್ತಪ್ಪ ಅಂದ್ರೆ 1.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಎಕ್ಸಲರೇಷನ್ ಒಳಗೆ ಕೆಳಗಡೆ ಇನ್ ಡೌನ್ವರ್ಡ್ ಡೈರೆಕ್ಷನ್ ಒಳಗೆ ಮೂವ್ ಆಗಕತ್ತಾನ. ಸೊ ನ್ಯೂಟನ್ ಸೆಕೆಂಡ್ ಲಾ ಇಂದ ನಾವೇನ್ ಹೇಳ್ಬೋದು, net force on the man is equal to mass of the man into net acceleration. Net acceleration 1.8 meter per second square downward direction ಒಳಗೈತಿ. ಸೊ ನೆಟ್ ಫೋರ್ಸ್ ಕೂಡ ಅದೇ ಡೌನ್ವರ್ಡ್ ಡೈರೆಕ್ಷನ್ ಒಳಗೆ ಇರಬೇಕು. ಸೊ ಡೌನ್ವರ್ಡ್ ಡೈರೆಕ್ಷನ್ ಒಳಗೆ ನೆಟ್ ಫೋರ್ಸ್ ಎಷ್ಟಪ್ಪ ಅಂತಂದ್ರೆ mg ಮೈನಸ್ n. ಇಲ್ಲಿ mg ಡೌನ್ವರ್ಡ್ ಡೈರೆಕ್ಷನ್ ಒಳಗೈತಿ, ಅದಕ್ಕೆ ಪಾಸಿಟಿವ್. n ಏನಿಲ್ಲ ಅಪ್ವರ್ಡ್ ಡೈರೆಕ್ಷನ್ ಒಳಗೈತಿ, ಅದಕ್ಕೆ ನೆಗೆಟಿವ್. mg ಮೈನಸ್ n is equal to m into 1.8 meter per second square. ಇಲ್ಲಿ 1.8 meter per second square ಅಂತಲ್ಲ, ದಿಸ್ ಇಸ್
acceleration of man with respect to ground, right? ಇದನ್ನ ನಾವು ವಿತ್ ರೆಸ್ಪೆಕ್ಟ್ ಟು ಗ್ರೌಂಡ್ ಮೆಜರ್ ಮಾಡಿದಾಗ 1.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ನೀವು ಲಿಫ್ಟ್ ಒಳಗಿಂದ ಅದನ್ನ ಮೆಜರ್ ಮಾಡಿದ್ರೆ, ಇಫ್ ಯುವರ್ ರೆಫರೆನ್ಸ್ ಪಾಯಿಂಟ್ ಇಸ್ ಲಿಫ್ಟ್, ದೆನ್ ಮ್ಯಾನ್ ಇಸ್ ಸ್ಟೇಷನರಿ ಇನ್ಸೈಡ್ ದಿ ಲಿಫ್ಟ್. ಅದನ್ನ ನೀವು ಇಂಪಾರ್ಟೆಂಟ್ ಈ ಪಾಯಿಂಟ್ ತಲೆಯಾಗಿಟ್ಕೋಬೇಕು. ಸೊ mg minus n is equal to m into 1.8. n is equal to mg minus m into 1.8, ರೈಟ್? ಇಲ್ಲಿ m ಕಾಮನ್ ತೆಗೆದ್ರೆ g minus 1.8 ಬರ್ತದೆ. ಇಲ್ಲಿ g ಅಂದ್ರೆ acceleration due to gravity whose value is 9.8 meter per second square. So n is equal to m into, ಇದನ್ನ ಮೈನಸ್ ಮಾಡಿದ್ರೆ 8 ಬರ್ತೈತಿ, m into 8. m ಅಂದ್ರೆ 60 kg into 8 ಅಂದ್ರೆ 60 into 8 is equal to 480 newtons. So the upward force by the floor on the man is 480 newton. This is option number 2. Guys, next question number 5. ಈ ಕ್ವಶನ್ ಅನ್ನ 2019 ಕೇಳಿದ್ರು. ಕ್ವಶನ್ ಏನಪ್ಪಾ ಅಂತಂದ್ರೆ, an object with mass 5 kg is acted upon by a force F which is equal to minus 3 I cap plus 4 J cap newtons. If the initial velocity at t is equal to 0 is v equal to 6 I cap minus 12 J cap meter per second, the time at which it will just have velocity along y axis is. Option number 1 5 seconds, option number 2 10 seconds, option number 3 2 seconds, option number 4 15 seconds. Guys, ಈ ಕ್ವೆಶ್ಚನ್ ಒಳಗ ಒಂದು 5 kg ಮಾಸ್ ಐತಿ. ಆ ಮಾಸ್ ಮೇಲೆ ಒಂದು ಫೋರ್ಸ್ ಆಕ್ಟ್ ಆಗತೈತಿ. ಆ ಫೋರ್ಸ್ ಎಷ್ಟು ಐತಪ್ಪ ಅಂತಂದ್ರೆ -3 I cap plus 4 J cap ನ್ಯೂಟನ್. ಇಲ್ಲಿ ಫೋರ್ಸ್ ಅನ್ನ ಕಂಪೋನೆಂಟ್ ಫಾರ್ಮ್ ಒಳಗೆ ಕೊಟ್ಟಾರೆ. ಇದು x ಕಂಪೋನೆಂಟ್ -3 ಅನ್ನೋದು, ಇಲ್ಲಿ 4 ಅನ್ನೋದು y ಕಂಪೋನೆಂಟ್, ರೈಟ್? ಇನ್ನು ಆ ಫೋರ್ಸ್ ಅಪ್ಲೈ ಮಾಡೋ ಟೈಮ್ನಾಗ ಅದರ ವೆಲಾಸಿಟಿ, ಇನಿಷಿಯಲ್ ವೆಲಾಸಿಟಿ ಅಟ್ ಟೈಮ್ t is equal to 0 ಎಷ್ಟಿತ್ತಪ್ಪ ಅಂತಂದ್ರೆ 6 I cap minus 12 J cap meter per second. ಇಲ್ಲಿ ಇನಿಷಿಯಲ್ ವೆಲಾಸಿಟಿನೂ ಕೂಡ ಅವರು ಕಂಪೋನೆಂಟ್ ಫಾರ್ಮ್ ಒಳಗೆ ಕೊಟ್ಟಾರೆ. ಇಲ್ಲಿ ನೀವು ನೋಡಿದ್ರೆ ಒಂದು ಆಬ್ಜೆಕ್ಟ್ ಮೇಲೆ ನಾವು ಫೋರ್ಸ್ ಅಪ್ಲೈ ಮಾಡಿದ್ರೆ ಆಬ್ಜೆಕ್ಟ್ ಎಕ್ಸಲರೇಟ್ ಆಗುತ್ತೆ. ಎಕ್ಸಲರೇಟ್ ಆಗುತ್ತೆ ಅಂದ್ರೆ ಅದರ ವೆಲಾಸಿಟಿ ಚೇಂಜ್ ಆಗುತ್ತೆ. ಕ್ವಶನ್ ಒಳಗೂ ಅದನ್ನ ಹೇಳ್ಯಾರ ಅವರು. ವೆಲಾಸಿಟಿ ಚೇಂಜ್ ಆಗಿ ಆಫ್ಟರ್ ಸಮ್ ಟೈಮ್ ವೆಲಾಸಿಟಿ ಬರೇ ಜಸ್ಟ್ y ಕಂಪೋನೆಂಟ್ ಅಷ್ಟೇ ಹೊಂದಿರ್ತದೆ ಅಂತ ಹೇಳ್ಯಾರ. ಆಫ್ಟರ್ ಸಮ್ ಟೈಮ್ velocity will have only component along y direction. So ಅದು ಎಷ್ಟು ಟೈಮ್ ಆದ್ಮೇಲೆ ಈ ರೀತಿ ಸಾಧ್ಯ ಆಗುತ್ತೆ ಅನ್ನೋದನ್ನ ನಾವು ಕಂಡುಹಿಡಿಬೇಕು. ಆಫ್ಟರ್ ಟೈಮ್ t velocity will have only y component. We need to find that time t. ಅದು ಎಷ್ಟು ಟೈಮ್ ಆದ್ಮೇಲೆ ಈ ರೀತಿ ಆಗುತ್ತೆ ಅನ್ನೋದನ್ನ ನಾವಿಲ್ಲಿ ಕಂಡುಹಿಡಿಬೇಕು. ಗೈಸ್, ಅದರ ಸಲುವಾಗಿ ನಾವಿಲ್ಲಿ ನ್ಯೂಟನ್ ಸೆಕೆಂಡ್ ಲಾ ನ ಯೂಸ್ ಮಾಡ್ತೀವಿ. ನ್ಯೂಟನ್ ಸೆಕೆಂಡ್ ಲಾ ಏನ್ ಹೇಳ್ತಪ್ಪ, ನೆಟ್ ಫೋರ್ಸ್ ಆನ್ ದಿ ಆಬ್ಜೆಕ್ಟ್ ಇಸ್ ಈಕ್ವಲ್ ಟು ಮಾಸ್ ಇಂಟು ನೆಟ್ ಎಕ್ಸಲರೇಷನ್ ಆಫ್ ದಟ್ ಆಬ್ಜೆಕ್ಟ್. ಇನ್ನು ಇದರಿಂದ ನಾವು ಏನಂತ ಬರ್ಕೋಬಹುದು, ಎಕ್ಸಲರೇಷನ್ ಇಸ್ ಈಕ್ವಲ್ ಟು ಫೋರ್ಸ್ ಡಿವೈಡೆಡ್ ಬೈ ಮಾಸ್. ಇಲ್ಲಿ ಫೋರ್ಸ್ ಅಂದ್ರೆ -3 I cap plus 4 J cap ಐತಿ, ಡಿವೈಡೆಡ್ ಬೈ ಮಾಸ್ ಅಂದ್ರೆ 5 kg. ಇದನ್ನ ನೀವು ಸಿಂಪ್ಲಿಫೈ ಮಾಡಿ ಬರೆದ್ರೆ ಎಕ್ಸಲರೇಷನ್ ಇಸ್ ಈಕ್ವಲ್ ಟು -3/5 I cap plus 4/5 J cap ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಇಲ್ಲಿ x ಕಂಪೋನೆಂಟ್ -3/5 ಬಂತು, y ಕಂಪೋನೆಂಟ್ 4/5 ಬಂತು. ಇದನ್ನ ನಾವು ಇಕ್ವೇಶನ್ ನಂಬರ್ 1 ಅಂತ ಹೇಳಿ ತಗೋತೀವಿ. ನೆಕ್ಸ್ಟ್, ಎಕ್ಸಲರೇಷನ್ ಬೈ ಇಟ್ಸ್ ಡೆಫಿನಿಷನ್ ಏನಪ್ಪ ಅಂದ್ರೆ ಚೇಂಜ್ ಇನ್ ವೆಲಾಸಿಟಿ ಡಿವೈಡೆಡ್ ಬೈ ಚೇಂಜ್ ಇನ್ ಟೈಮ್. ಎಷ್ಟು ವೆಲಾಸಿಟಿ ಚೇಂಜ್ ಆಯಿತು, ಅದು ಎಷ್ಟು ಟೈಮ್ ಒಳಗೆ ಚೇಂಜ್ ಆಯ್ತು ಅನ್ನೋದಿಲ್ಲ, ರೈಟ್? ವೆಲಾಸಿಟಿ ಆಫ್ ದಟ್ ಆಬ್ಜೆಕ್ಟ್ ಅಟ್ ಟೈಮ್ t ಮೈನಸ್ ವೆಲಾಸಿಟಿ ಆಫ್ ಆಬ್ಜೆಕ್ಟ್ ಅಟ್ ಟೈಮ್ t is equal to 0. ಇದು ಟೈಮ್ t ಇದ್ದಾಗ, ಇದು ಟೈಮ್ ಇನಿಷಿಯಲ್ ವೆಲಾಸಿಟಿ ಇದ್ದಾಗ, ಇವನ್ನೆರಡು ಮೈನಸ್ ಮಾಡಿ ಡಿವೈಡೆಡ್ ಬೈ ಟೈಮ್ t ಮಾಡ್ತೀನಿ ನಾನು. ವೆಲಾಸಿಟಿ ಅಟ್ ಟೈಮ್ t ಹ್ಯಾಸ್ ಓನ್ಲಿ y ಕಂಪೋನೆಂಟ್, ಇಲ್ಲಿ x ಕಂಪೋನೆಂಟ್ ಇಲ್ಲ, ಅದಕ್ಕೆ vy j cap ಅಂತ ಹೇಳಿ ಬರ್ಕೋದೀನಿ. ಮೈನಸ್ ಇನಿಷಿಯಲ್ ವೆಲಾಸಿಟಿ ಏನು ಕೊಟ್ಟಾರ, 6 I cap minus 12 J cap ಅಂತ ಕೊಟ್ಟಾರ, ಅದನ್ನು ಬರ್ಕೋದೀನಿ ಡಿವೈಡೆಡ್ ಬೈ t. ಇದನ್ನ ನೀವು ಇಲ್ಲಿ ಸಿಂಪ್ಲಿಫೈ ಮಾಡಿ ಬರ್ಕೊಂಡ್ರೆ ಏನಾಗುತ್ತೆ, acceleration A is equal to -6 I cap vy j cap plus 12 J cap ಆಗುತ್ತೆ. ಇಲ್ಲಿ ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ, 12 J cap ಡಿವೈಡೆಡ್ ಬೈ t. ಇನ್ನು I cap ಒಂದು ಟರ್ಮ್ ಸಪರೇಟ್ ಬರ್ಕೊಂಡ್ರೆ -6 ಡಿವೈಡೆಡ್ ಬೈ t I cap ಪ್ಲಸ್ vy ಪ್ಲಸ್ 12 ಡಿವೈಡೆಡ್ ಬೈ t J cap, ರೈಟ್? ಇದು ಎಕ್ಸಲರೇಷನ್. ಇದು ಅದರ ಡೆಫಿನಿಷನ್ ಇಂದ ನಾವು ಕಂಡುಹಿಡಿದಿದ್ದು, ಇದು ನ್ಯೂಟನ್ ಲಾ ಅಪ್ಲೈ ಮಾಡಿ ಕಂಡುಹಿಡಿದಿದ್ದು. ಇದು ಎರಡನೇ ಈಕ್ವೇಶನ್. ಇಲ್ಲಿ 1 ಮತ್ತು 2 ನ ಕಂಪೇರ್ ಮಾಡಿದಾಗ, ಕಂಪೇರಿಂಗ್ 1 and 2, x ಕಂಪೋನೆಂಟ್ ಸೇಮ್ ಇರಬೇಕು. ಎರಡು ಕಡೆ ನಾವು ಎಕ್ಸಲರೇಷನ್ ಸೇಮ್ ಬರ್ತಿರ್ತೈತಿ, ಅದಕ್ಕೆ ಇಲ್ಲಿ x ಕಂಪೋನೆಂಟ್ ಸೇಮ್ ಇರಬೇಕು, y ಕಂಪೋನೆಂಟ್ ಸೇಮ್ ಇರಬೇಕು. y ಕಂಪೋನೆಂಟ್ ಬೇಡ, ಯಾಕಂದ್ರೆ ಇಲ್ಲಿ ಎರಡು ವೇರಿಯೇಬಲ್ ಅದಾವ. x ಕಂಪೋನೆಂಟ್ ಅನ್ನ ನೀವು ಕಂಪೇರ್ ಮಾಡಿದ್ರೆ -3/5 is equal to 6/t. -3/5 is equal to 6/t. -3 1s are -3 2s are. t ಕಡೆ ಕಳಿಸಿದ್ರೆ t is equal to 5 into 2 is equal to 10 seconds. So answer to this question is option number 2, that is 10 seconds. Guys, next question number 6. ಈ ಕ್ವಶನ್ ಅನ್ನ 2020 ಕೇಳಿದ್ರು. ಕ್ವಶನ್ ಏನಪ್ಪಾ ಅಂತಂದ್ರೆ, one end of a string of length L is connected to a particle of mass m and other to a small peg on a smooth horizontal table. If the particle moves in a circle with speed v, the net force on the particle directed towards the center is. Option number 1 t, option number 2 t minus mv square divided by L, option number 3 t plus mv square divided by L,
and option number 4 equal to 0. Here T is the tension in the string. Guys, ಈ ಕ್ವಶನ್ ಒಳಗ ಒಂದು ಹಾರಿಜಾಂಟಲ್ ಟೇಬಲ್ ಐತಿ ಮತ್ತೆ ಆ ಹಾರಿಜಾಂಟಲ್ ಟೇಬಲ್ ಸರ್ಫೇಸ್ ಏನೈತಲ್ಲ ಅದು ಸ್ಮೂತ್ ಐತಿ ಅಂತ ಹೇಳಿ ಅವ್ರು ನಮ್ಗೆ ಹೇಳ್ಯಾರ. ಇನ್ನು ಆ ಟೇಬಲ್ ಸರ್ಫೇಸ್ ಮೇಲೆ ಒಂದು ಸ್ಟ್ರಿಂಗ್ ಐತಿ. ಸ್ಟ್ರಿಂಗ್ ಅಂದ್ರೆ ಹಗ್ಗ. ಆ ಹಗ್ಗದ ಒಂದ್ ಎಂಡ್ ಇಟ್ ಇಸ್ ಕನೆಕ್ಟೆಡ್ ಟು ಅ ಸ್ಮಾಲ್ ಪೆಗ್, ಒಂದು ಸಪೋರ್ಟಿಗೆ ಅದು ಕನೆಕ್ಟ್ ಆಗೈತಿ. ಇನ್ನೊಂದು ಎಂಡ್ ಏನೈತಲ್ಲ ಇಟ್ ಇಸ್ ಕನೆಕ್ಟೆಡ್ ಟು ಅ ಪಾರ್ಟಿಕಲ್ ಆಫ್ ಮಾಸ್ m. ಮತ್ತೆ ಆ ಮಾಸ್ m ಏನೈತಲ್ಲ ಇಟ್ ಈಸ್ ಮೂವಿಂಗ್ ಇನ್ ಅ ಸರ್ಕಲ್ ವಿತ್ ಯೂನಿಫಾರ್ಮ್ ಸ್ಪೀಡ್. ಆ ಸ್ಪೀಡ್ ಕೂಡ ಕೊಟ್ಟಾರು v ಅಂತ ಹೇಳಿ. ನಾವೇನ್ ಕಂಡು ಹಿಡಿಬೇಕಪ್ಪ ಇಲ್ಲ ಅಂತಂದ್ರ ದಿ ನೆಟ್ ಫೋರ್ಸ್ ಆಕ್ಟಿಂಗ್ ಆನ್ ದಿ ಪಾರ್ಟಿಕಲ್. ಆ ಪಾರ್ಟಿಕಲ್ ಮೇಲೆ ಆಕ್ಟ್ ಆಗುವಂತ ನೆಟ್ ಫೋರ್ಸ್ ಅನ್ನ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಗೈಸ್, ನೆಟ್ ಫೋರ್ಸ್ ಆನ್ ಎನಿ ಬಾಡಿ ಈಸ್ ವೆಕ್ಟರ್ ಸಮ್ ಆಫ್ ಆಲ್ ದಿ ಫೋರ್ಸಸ್ ಆಕ್ಟಿಂಗ್ ಆನ್ ದಟ್ ಬಾಡಿ. ಅಂದ್ರೆ ಒಂದು ಪಾರ್ಟಿಕಲ್ ಮೇಲೆ ನಮಗೆ ನೆಟ್ ಫೋರ್ಸ್ ಬೇಕಾತಂದ್ರ ನಾವು ಆ ಪಾರ್ಟಿಕಲ್ ಮೇಲೆ ಆಗುವಂತ ಎಲ್ಲಾ ಫೋರ್ಸ್ ಅನ್ನ ತಗೊಂಡು ಅವ್ರ ವೆಕ್ಟರ್ ಸಮ್ ಮಾಡಿದ್ರೆ ನಮಗೆ ನೆಟ್ ಫೋರ್ಸ್ ಸಿಗ್ತೈತಿ. ಸೊ ಅದ್ರ ಸಲುವಾಗಿ ಇಲ್ಲಿ ನಾನು ಏನ್ ಮಾಡಿರಪ್ಪ ಅಂತಂದ್ರೆ ನಾನು ಈ ಪಾರ್ಟಿಕಲ್ ಮೇಲೆ ಆಕ್ಟ್ ಆಗುವಂತ ಎಲ್ಲಾ ಫೋರ್ಸಸ್ ಅನ್ನ ಇಲ್ಲಿ ಲಿಸ್ಟ್ ಮಾಡಿ. ಒಂದೇದು ಯಾವ್ದಪ್ಪ ಅಂತಂದ್ರೆ ವೇಟ್ ಆಫ್ ದಿ ಪಾರ್ಟಿಕಲ್. ಆ ಪಾರ್ಟಿಕಲ್ ವೇಟ್ ಅದು ಯಾವ ಡೈರೆಕ್ಷನ್ ಒಳಗೆ ಆಕ್ಟ್ ಆಗೈತಿ, ವರ್ಟಿಕಲಿ ಡೌನ್ವರ್ಡ್ಸ್. ಮತ್ತೆ ಅದ್ರ ಮ್ಯಾಗ್ನಿಟ್ಯೂಡ್ ಎಷ್ಟಿರ್ತೈತಿ, mg. ಇಲ್ಲಿ g ಅಂದ್ರೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಎರಡನೇ ಫೋರ್ಸ್ ಯಾವ್ದಪ್ಪ ಅಂತಂದ್ರೆ ನಾರ್ಮಲ್ ರಿಯಾಕ್ಷನ್ ಬೈ ಟೇಬಲ್. ಆ ಟೇಬಲ್ ಅದನ್ನ ಪಾರ್ಟಿಕಲ್ ಅನ್ನ ಟೇಬಲ್ ಮೇಲೆ ಐತಲ್ಲ ಆ ಟೇಬಲ್ ಆ ಪಾರ್ಟಿಕಲ್ ಮೇಲೆ ನಾರ್ಮಲ್ ರಿಯಾಕ್ಷನ್ ಅನ್ನ ಅಪ್ಲೈ ಮಾಡುತ್ತಾ. ಇನ್ನು ಮೂರನೇ ಫೋರ್ಸ್ ಯಾವ್ದಪ್ಪ ಅಂತಂದ್ರೆ ಟೆನ್ಷನ್ ಇನ್ ದಿ ಸ್ಟ್ರಿಂಗ್. ಆ ಸ್ಟ್ರಿಂಗ್ ಆ ಪಾರ್ಟಿಕಲ್ ಅನ್ನ ಆ ಸರ್ಕಲ್ ಒಳಗೆ ಮೂವ್ ಆಗುವಂಗ ನೋಡ್ಕೋತೈತಿ. ಸೊ ಅದು ಟೆನ್ಷನ್ ಇನ್ ದಿ ಸ್ಟ್ರಿಂಗ್. ಇಟ್ ಆಕ್ಟ್ಸ್ ಟುವರ್ಡ್ಸ್ ದಿ ಸೆಂಟರ್ ಆಫ್ ದಟ್ ಸರ್ಕಲ್. ಇನ್ನು ಟೇಬಲ್ ಸ್ಮೂತ್ ಐತೆ ಅಂತ ಹೇಳಿ ಕೊಟ್ಟಾರ. ಟೇಬಲ್ ಸರ್ಫೇಸ್ ಏನೈತೆ ಅದು ಸ್ಮೂತ್ ಅಂತ ಹೇಳಿ ಕೊಟ್ಟಾರ. ಇದರ ಅರ್ಥ ಏನಪ್ಪಾ ಅಂತಂದ್ರೆ ಫ್ರಿಕ್ಷನಲ್ ಫೋರ್ಸ್ ಇಲ್ಲ ಅಂತ ಹೇಳಿ. ಸೊ ದೀಸ್ ಆರ್ ದಿ ಓನ್ಲಿ 3 ಫೋರ್ಸಸ್ ಆಕ್ಟಿಂಗ್ ಆನ್ ದಟ್ ಪಾರ್ಟಿಕಲ್. ಇನ್ನು ನೀವು ಪಾರ್ಟಿಕಲ್ ಅನ್ನ ಗಮನಿಸಿದ್ರ ವರ್ಟಿಕಲ್ ಡೈರೆಕ್ಷನ್ ಒಳಗ ಅದು ಎಕ್ಸಲರೇಷನ್ ಅನ್ನ ಹೊಂದಿಲ್ಲ. ವರ್ಟಿಕಲ್ ಡೈರೆಕ್ಷನ್ ಒಳಗ ಎಕ್ಸಲರೇಷನ್ ಅನ್ನ ಹೊಂದಿಲ್ಲ. ಅದರ ಅರ್ಥ ಏನಪ್ಪಾ ಅಂದ್ರೆ ನೆಟ್ ಫೋರ್ಸ್ ಇನ್ ದಿ ವರ್ಟಿಕಲ್ ಡೈರೆಕ್ಷನ್ ಇಸ್ 0. ನೆಟ್ ಫೋರ್ಸ್ ಇನ್ ದಿ ವರ್ಟಿಕಲ್ ಡೈರೆಕ್ಷನ್ ಇಸ್ 0. ಸೊ ನೆಟ್ ಫೋರ್ಸ್ ಅಂದ್ರೆ ವರ್ಟಿಕಲ್ ಡೈರೆಕ್ಷನ್ ಒಳಗೆ ಯಾವ್ಯಾವು, n ಐತಿ ಒಂದು ನಾರ್ಮಲ್ ರಿಯಾಕ್ಷನ್ ಅಪ್ವರ್ಡ್ಸ್, ಇನ್ನು mg ಐತಿ ಡೌನ್ವರ್ಡ್. ಸೊ ಅವ್ರ ಮ್ಯಾಗ್ನಿಟ್ಯೂಡ್ ಒಂದಕ್ಕೊಂದು ಈಕ್ವಲ್ ಇದ್ರೆ ಅವು ಒಂದಕ್ಕೊಂದನ್ನು ಕ್ಯಾನ್ಸಲ್ ಮಾಡಿ ಸೊ ನೆಟ್ ಫೋರ್ಸ್ ಇನ್ ದ ವರ್ಟಿಕಲ್ ಡೈರೆಕ್ಷನ್ ಬಿಕಮ್ಸ್ 0. ಸೊ n is equal to mg ಅಂತ ಬರ್ಕೋಬಹುದು. ಇನ್ನು ನೆಕ್ಸ್ಟ್ ಉಳಿದಿದ್ದು ಒಂದ ಫೋರ್ಸ್ ಯಾವ್ದಪ್ಪ, ಟೆನ್ಷನ್ ಇನ್ ದಿ ಸ್ಟ್ರಿಂಗ್. ಈ ಟೆನ್ಷನ್ ಇನ್ ದ ಸ್ಟ್ರಿಂಗ್ ಸಲುವಾಗಿನೇ ಅದು ಸರ್ಕ್ಯುಲರ್ ಮೋಷನ್ ಅನ್ನ ಮಾಡ್ಲಿಕ್ಕತ್ತದ. ಸೊ ನೆಟ್ ಫೋರ್ಸ್ ಯಾವ್ದಪ್ಪ ಅಂತಂದ್ರೆ ಟೆನ್ಷನ್ ಇನ್ ದಿ ಸ್ಟ್ರಿಂಗ್ ಅಂಡ್ ಇಟ್ಸ್ ವ್ಯಾಲ್ಯೂ ಇಸ್ ಈಕ್ವಲ್ ಟು mv² ಡಿವೈಡೆಡ್ ಬೈ l. l ಅಂದ್ರೆ ಲೆಂತ್ ಆಫ್ ದಟ್ ಸ್ಟ್ರಿಂಗ್. ಇದೇ ಒಂದೇ ಫೋರ್ಸ್ ಅದ್ರ ಮೇಲೆ ಆಕ್ಟ್ ಆಗತ್ತಿದ್ದು ನೆಟ್ ಫೋರ್ಸ್. ಒಂದೇ ಫೋರ್ಸ್ ಅಲ್ಲ, ನೆಟ್ ಫೋರ್ಸ್ ಆಕ್ಟಿಂಗ್ ಆನ್ ದಟ್ ಪಾರ್ಟಿಕಲ್. ಇನ್ನೇನು ಎರಡು ವರ್ಟಿಕಲ್ ಡೈರೆಕ್ಷನ್ ಒಳಗಿದ್ದವಲ್ಲ ಅವು ಒಂದಕ್ಕೊಂದು ಕ್ಯಾನ್ಸಲ್ ಮಾಡಿ ಅವ್ರ ಎಫೆಕ್ಟ್ 0 ಇರುತ್ತೆ. ಸೊ ಆಪ್ಷನ್ ಒಳಗೆ ನೀವು ನೋಡಿದ್ರೆ ಟೆನ್ಷನ್ ಅನ್ನೋದೊಂದು ಕೊಟ್ಟಾರ. ಸೊ ಆನ್ಸರ್ ಟು ದಿಸ್ ಕ್ವಶನ್ ಇಸ್ ಆಪ್ಷನ್ ನಂಬರ್ 1 T. ಗೈಸ್, ಇವಿಷ್ಟು ಈ ಚಾಪ್ಟರ್ ದಿಂದ ಲಾಸ್ಟ್ 5 ಇಯರ್ಸ್ ಒಳಗೆ ಬಂದಿರತಕ್ಕಂತ ಕ್ವಶನ್ಸ್. ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಯ್ತು ಅಂತ ಅನ್ಕೋತೀನಿ. ಒಂದ್ ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಕೆಳಗಡೆ ಲೈಕ್ ಬಟನ್ ಐತಿ, ಅದನ್ನ ಪ್ರೆಸ್ ಮಾಡ್ರಿ. ಮತ್ತೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ರಿ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ರಿ. ಅಂಡ್ ಫೈನಲಿ ಹೋಗಿನ ಮುಂಚೆ ನಿಮಗೆ ಏನಾದರೂ ಡೌಟ್ಸ್ ಅಥವಾ ಸಜೆಷನ್ಸ್ ಇದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಸೊ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂಡ್ ಸ್ಟೇ ಟ್ಯೂನ್ ಫಾರ್ ದಿ ನೆಕ್ಸ್ಟ್ ವಿಡಿಯೋ.